ನಮ್ಮ ಹೆಸರು CMS ನಾರಾಯಣಸ್ವಾಮಿ ಅಂತ, ಕೋಲಾರ ತಾಲೂಕು ನಮ್ಮದು. ನಾವು ಇಲ್ಲಿ ಚದಮನಹಳ್ಳಿಯಲ್ಲಿ CMS ಎಸ್ಟೇಟ್ ಅಂತ ತೋಟದಲ್ಲಿ ಇದ್ದೀವಿ. ಮತ್ತು ನಾವು ಕೃಷಿ ಕುಟುಂಬದಿಂದ ಬಂದವರು ಮೂಲದಿಂದನೂ. ಈಗಲೂ ಕೃಷಿಯಲ್ಲೇ ಇದ್ದೀವಿ. ನಾವು ಮೊದಲೆಲ್ಲ ಪಪ್ಪಾಯಿ ಬೆಳೀತಾ ಇದ್ದೀವಿ. ಈಗ ಸೀಬೆ ಹಾಕಿದ್ದೀವಿ, ತೈವಾನ್ ಪಿಂಕ್, ಲೈಟ್ ಪಿಂಕ್ ಅಂತ. ನಾವು ಈ ಸೀಬೆ ಕೃಷಿಯನ್ನು ಪೂರ್ತಿಯಾಗಿ ಸಾವಯವ ಕೃಷಿಯಿಂದ ಮಾಡ್ತಾಯಿದ್ದೀವಿ. ಹೆಚ್ಚಿಗೆ ಕೊಟ್ಟಿಗೆ ಗೊಬ್ಬರ ಹಾಕಿ, ಕೊಟ್ಟಿಗೆ ಗೊಬ್ಬರದಲ್ಲೇ ಬೆಳಿತೀವಿ. ಸಾವಯವ ಕೃಷಿಯಿಂದ ಮಾಡ್ತಾಯಿದ್ದೀವಿ. ಇದನ್ನು ಒಂದು ಜೀವಾಮೃತ ಅನ್ನೋದು, ಜೀವಾಮೃತದಿಂದ ಇದನ್ನು ಹೆಚ್ಚಿಗೆ ಬಳಸ್ಕೊಂಡು ನಾವು ಈ ಸೀಬೆಯನ್ನು ಬೆಳೀತಾಯಿದ್ದೀವಿ. ನಾವು ಈ ಸೀಬೆ ಗಿಡನ ಕಲ್ಕಟ್ಟದಿಂದ ತಗೊಂಬಂದಿದ್ದೀವಿ, ಸಸಿಯನ್ನು. ಈಗ ನಾವು ಸುಮಾರು ಅಂದರೆ ಒಂದು 2.5 ವರ್ಷದಿಂದ ಈ ಸೀಬೆ ಕೃಷಿಯಲ್ಲೇ ಇದ್ದೀವಿ. ತುಂಬ ಒಳ್ಳೆ ಕ್ವಾಲಿಟಿಯಾಗಿ ಬರ್ತೈತೆ ನಮಗೆ. ಇದು ನಮಗೆ ಮಾರ್ಕೆಟಲ್ಲಿ ಈಗ 70 ರೂಪಾಯಿ ಹೋಗ್ತಾಯಿದೆ kg. ನಮ್ಮ ಹತ್ರನೇ ಪರ್ಚೇಸ್ ಮಾಡ್ತಾರೆ ಬಂದು. ಮತ್ತು ನಾವು ಇಲ್ಲಿ ಸುಮಾರು ಅಂದರೆ 1 ಎಕರೆಗೆ 800 ಸಸಿ ಬೀಳ್ತದೆ. ಇದು 10 ಅಡಿಗೆ ಸಾಲು, 5 ಅಡಿಗೆ ಗಿಡ, 800 ಸಸಿ ಬೀಳ್ತೈತೆ ಎಕರೆಗೆ. ನಮಗೆ ಇದು ಈಗ ಲೊಕೇಶನ್ ಅಂತಂದರೆ ನಮಗೆ ಒಳ್ಳೆ ಕೆಂಪು ಭೂಮಿ, ಸ್ವಲ್ಪ ಮರಳು ಮಿಶ್ರಿತ ಕೆಂಪು ಭೂಮಿ ಇದ್ರೂ ಈ ಸೀಬೆ ಗಿಡ ಚೆನ್ನಾಗಿ ಬೆಳಿಬೋದು. ಒಳ್ಳೆ ಇಳುವರಿ ಬರ್ತದೆ ನಮಗೆ. ಕಪ್ಪು ಭೂಮಿಯಲ್ಲಿ ಇದು ಬೆಳಿಬೋದು, ಆದರೆ ಕೆಂಪು ಭೂಮಿಯಲ್ಲಿ ಹೆಚ್ಚಿಗೆ ಇಳುವರಿ ಬರ್ತದೆ. ಸುಮಾರು ನಮಗೆ 1 ಎಕರೆಗೆ 1 ವರ್ಷದಲ್ಲಿ ನಮಗೆ 80 ಟನ್ನು ಕಾಯಿ ಬರ್ತದೆ ನಮಗೆ ಇಳುವರಿ. ಇದು ವರ್ಷವಿಡೀ ಪ್ರತಿದಿನವೂ ಕಾಯಿ ಬರ್ತಾಯಿರ್ತದೆ ಗಿಡದಿಂದ. ನಾವು ಸೀಬೆ ಗಿಡ ನಾಟಿ ಮಾಡೋದಕ್ಕೆ ನಾವು 1.5 ಅಡಿ ಗಾತ ಗುಣಿ ತಗೊಳ್ತೀವಿ. 1.5 ಅಡಿಗೆ 1.5 ಅಡಿ. ಇದು ನಮಗೆ ಒಂದು 10 kg ಅಷ್ಟು ಕೊಟ್ಟಿಗೆ ಗೊಬ್ಬರ ಹಾಕಿ ಸಸಿ ನೆಡ್ತೀವಿ. ನಮಗೆ ಸುಮಾರು ನಾಟಿ ಮಾಡಿದ 7ನೇ ತಿಂಗಳಿಂದನೇ ಫಸಲು ನಮಗೆ ಸ್ಟಾರ್ಟ್ ಆಗ್ತದೆ ಕೊಯ್ಲಿಗೆ. ಈಗ ನಮ್ಮದು ಒಟ್ಟು 6 ಎಕರೆ ಸೀಬೆ ತೋಟ ಇದೆ. 1 ಎಕರೆಗೆ 800 ಗಿಡ 800 ಗಿಡ ಹಾಕಿದ್ದೀವಿ. ಒಟ್ಟು 6 ಎಕರೆ ಇದೆ. 6 ಎಕರೆನೂ ನಮಗೆ ಫಸಲು ಸ್ಟಾರ್ಟ್ ಆಗಿದೆ ಈಗ ಪೂರ್ತಿಯಾಗಿ. ನಮಗೆ ಪ್ರತಿದಿನ 500 kg ನಾವು ಮೋರ್ಗೆ ಕೊಡ್ತಾಯಿದ್ದೀವಿ. ಈಗ 70 ರೂಪಾಯಿ ಹಂಗೆ ತೊಗೊಂಡೋಗ್ತಾರೆ. ಮತ್ತು ಲೋಕಲ್ ಸೇಲ್ನವರು ಬಂದು ನಮ್ಮ ಹತ್ರ 70 ರೂಪಾಯಿ ಹಂಗೆ ಪರ್ಚೇಸ್ ಮಾಡ್ತಾರೆ. ನಾವು 6 ಎಕರೆ ಸೀಬೆ ಗಿಡಕ್ಕೆ ಏನು ಮಾಡಿದ್ದೀವಿ ಅಂದರೆ ಒಂದು ಕೃಷಿ ಹೊಂಡ ಮಾಡಿದ್ದೀವಿ. 30 ಮೀಟ್ರಿಗೆ 30 ಮೀಟ್ರು ಮತ್ತು ಆಳ ಬಂದುಬಿಟ್ಟು 6 ಮೀಟ್ರು. ನಮಗೆ ಒಂದು ಕೃಷಿ ಹೊಂಡ ಇದೆ. ಕೃಷಿ ಹೊಂಡದಿಂದ ನಮಗೆ 3 ದಿವಸಕ್ಕೊಂದು ಸಾರಿ ಗಿಡಕ್ಕೆ ನೀರು ಹಾಕಿದರೆ ಸಾಕು ನಮ್ಮ ತೋಟಕ್ಕೆ. ನಮಗೆ ಕೃಷಿ ಹೊಂಡಗೆ ಸಬ್ಸಿಡಿ ಬಂದುಬಿಟ್ಟು ನಮಗೆ 52,000 ಸಬ್ಸಿಡಿ ಕೊಟ್ಟಿದ್ದಾರೆ ತೋಟಗಾರಿಕೆ ಇಲಾಖೆಯಿಂದ. ಮತ್ತು NRIGಯಿಂದ ನಮಗೆ 2,15,000 ಪರ್ ಹೆಕ್ಟರ್ಗೆ ನಮಗೆ 2,15,000 ಕೊಟ್ಟಿದ್ದಾರೆ ಗಿಡ ನೆಡೋಕ್ಕೆ. ಮತ್ತು ಸಸಿಗೆ ಒಂದು 90 ರೂಪಾಯಿ ಕೊಡ್ತಾರೆ. ಆದರೆ ನಮ್ಮ ಖರ್ಚು ಏನು ಮಾಡ್ತೀವೋ ಅದರಲ್ಲಿ ಒಂದು ಅರ್ಧದಷ್ಟು NRIGಯಲ್ಲೇ ಬರ್ತದೆ ನಮಗೆ. ನಾವು ಗಿಡಗಳಿಗೆ ಗೊಬ್ಬರ ಬಂದುಬಿಟ್ಟು ಮಳೆಗಾಲದಲ್ಲಿ ಮೇ ತಿಂಗಳಲ್ಲಿ ನಾವು ಕೊಟ್ಟಿಗೆ ಗೊಬ್ಬರ ಕೊಡ್ತೀವಿ. ಮಳೆಗಾಲದಲ್ಲಿ ಕೊಟ್ಟಿಗೆ ಗೊಬ್ಬರ ಕೊಟ್ಟಾಗ ವರ್ಷವಿಡೀ ನಮಗೆ ಚೆನ್ನಾಗಿ ಗೊಬ್ಬರ ತೊಗೊಳ್ತದೆ ಗಿಡ. ಮತ್ತು ವರ್ಷಕ್ಕೆ 1 ಸಾರಿ ಕೊಟ್ಟಿಗೆ ಗೊಬ್ಬರ ಕೊಟ್ಟರೆ ಸಾಕು. ಮತ್ತು ಅದು ಬಿಟ್ಟು ನಾವು ಜೀವಾಮೃತ ಮಾಡ್ತೀವಿ. ಜೀವಾಮೃತ ತಿಂಗಳಿಗೆ 1 ಸಾರಿ ನಾವು ಜೀವಾಮೃತ ಕೊಡ್ತಾಯಿರ್ತೀವಿ ಪ್ರತಿ ತಿಂಗಳು. ಜೀವಾಮೃತ ಅಂದರೆ ನಮಗೆ ಅದು ನಾಟಿ ಹಸುದು, ದೇಶಿ ಹಸುದು ನಮಗೆ ಗಂಜಳ ಮತ್ತು ಸಗಣಿ, ಬೆಲ್ಲ, ಒಂದು ಕಳ್ಳೆ ಹಿಟ್ಟು, ಇದು ಮಿಶ್ರಣ ಮಾಡಿ ಜೀವಾಮೃತ ಕೊಟ್ಟರೆ ಒಳ್ಳೆ ಇಳುವರಿ ಬರ್ತದೆ ನಮಗೆ ಈ ತೋಟದಲ್ಲಿ ಗಿಡಗಳದ್ದು ಯಾವುದೂ ಬೇರೆ ಕಾಯಿಲೆ ಏನು ಬರಲ್ಲ. ಬಂದರೆ ನಮಗೆ ಇದು ಫ್ರೂಟ್ಸು ಇದು ಬರ್ತದೆ ಊಜಿ ಅಂತ, ಅದಕ್ಕೆ ನಾವು ಕವರ್ ಹಾಕಿರ್ತೀವಿ. ನಮ್ಗೆ ಯಾವುದೇ ತೊಂದರೆಗಳು ಅದರಲ್ಲಿ ಏನು ಹೆಚ್ಚಿಗೆ ಬರಲ್ಲ. ಔಷಧಿ ಹೊಡೆಯಂಗಿದ್ರೆ ತಿಂಗಳಿಗೆ 1 ಸಾರಿ ಒಂದು ಔಷಧಿ ಮಾಡಿಕೊಂಡ್ರೆ ಸಾಕು. ಇದು ವರ್ಷಕ್ಕೆ ಕ್ರಾಪ್ ಅನ್ನೋದಕ್ಕಿಂತ ಬೇರೆ ವೆರೈಟಿಗೆ ಬಂದುಬಿಟ್ಟು ವರ್ಷಕ್ಕೆ 1 ಕ್ರಾಪ್ ಬರ್ಬೋದು. ಆದರೆ ಇದು ತೈವಾನ್ ಪಿಂಕ್, ಲೈಟ್ ಪಿಂಕ್ ಬಂದುಬಿಟ್ಟು ವರ್ಷವಿಡೀ ಫಸಲಿರ್ತದೆ ನಮಗೆ. ಪ್ರತಿದಿನ ಕಾಯಿರ್ತದೆ. ಯಾವುದೇ ಕಾರಣಕ್ಕೂ ವರ್ಷದಲ್ಲಿ ಯಾವತ್ತೂ ಗ್ಯಾಪ್ ತೊಗೊಳ್ಳಲ್ಲ. ಪ್ರತಿದಿನ ವರ್ಷವಿಡೀ ಕಾಯಿರ್ತದೆ ನಮಗೆ. ನಮ್ಮ ಹತ್ರ 6 ಎಕರೆಗೆ ಬಂದುಬಿಟ್ಟು ಒಟ್ಟು 8 ಜನ ವರ್ಕ್ ಮಾಡ್ತಾಯಿದ್ದಾರೆ. ಪ್ರತಿ ಕೆಲಸನೂ 6 ಎಕರೆಯಲ್ಲಿ 8 ಜನನೇ ಕಂಪ್ಲೀಟಾಗಿ ಅವರೇ ವರ್ಕ್ ಮಾಡ್ಕೊಳ್ತಾರೆ. ಪ್ರತಿಯೊಂದು ಕವರ್ ಹಾಕೋದು, ಪ್ರತಿಯೊಂದು ಕಾಯಿ ತೆಗೆಯೋದು, ಪ್ರತಿಯೊಂದು ಅವರೇ ಮಾಡ್ಕೊಳ್ತಾರೆ. ಟೇಸ್ಟಲ್ಲಿ ಆದರೆ ಇದು ತೈವಾನ್ ವೈಟ್ಗೂ ತೈವಾನ್ ಲೈಟ್ ಪಿಂಕ್ಗೂ ಏನು ಡಿಫ್ರೆನ್ಸ್ ಇರ್ತದೆ ಅಂದರೆ, ತೈವಾನ್ ವೈಟ್ ಬಂದು ಒಂದು 40% ಕಾಯಿ ಬರ್ತದೆ. ಅದರಲ್ಲಿ ಒಂದು 20% ಇಲ್ಲ
10%ನಿಂದ 15%ವರೆಗೂ ಡ್ಯಾಮೇಜ್ ಬರ್ತದೆ ಕಾಯಿ ಅದರಲ್ಲಿ. ನಾವು ಸುಮಾರು ತೋಟಗಳು ನೋಡಿದ್ದೀವಿ. ಈ ತೈವಾನ್ ಲೈಟ್ ಪಿಂಕಲ್ಲಿ ಬಂದುಬಿಟ್ಟು ನಮಗೆ ಒಂದು 5% ಡ್ಯಾಮೇಜ್ ಬರ್ಬೋದು, ಯಾವುದೋ ಒಂದು ಅಲ್ಲೊಂದು. ಅದು ಬಿಟ್ಟರೆ ನಮಗೆ ಕ್ರಾಪ್ ಬಂದುಬಿಟ್ಟು ಒಂದು 75ಇಂದ 80% ಕಾಯಿ ಬರ್ತದೆ. ಇದು ನಮಗೆ ಇಳುವರಿ ಹೆಚ್ಚಾಗಿ ಬರೋದ್ರಿಂದ ಮಾರ್ಕೆಟಲ್ಲಿ ಒಳ್ಳೆ ಡಿಮ್ಯಾಂಡ್ ಇದೆ. ಸಸಿಗಳನ್ನು ನಾವು ನಾಟಿ ಮಾಡಬೇಕಾದ್ರೆ 1.5 ಅಡಿ ಗುಣಿ ಹೊಡ್ಕೊಳ್ತೀವಿ. ಗುಣಿ ತೆಗೆದುಕೊಂಡು ಒಂದು 10 kg ನಾವು ಕೊಟ್ಟಿಗೆ ಗೊಬ್ಬರ ಹಾಕ್ಕೊಂಡು ನಾಟಿ ಮಾಡ್ಕೊಳ್ತೀವಿ. 10 kg ಕೊಟ್ಟಿಗೆ ಗೊಬ್ಬರ ಕೊಟ್ಕೊಂಡು ನಾಟಿ ಮಾಡ್ತೀವಿ. ನಮಗೆ ನಾಟಿ ಮಾಡಿದ ಒಂದು 6ರಿಂದ 7 ತಿಂಗಳಿಗೆ ನಮಗೆ ಕಾಯಿ ಫಸಲು ಸ್ಟಾರ್ಟ್ ಆಗ್ತದೆ. ನಾವು ಯಾವುದೇ ಕಾರಣಕ್ಕೂ ನಮ್ಮ ತೋಟದಲ್ಲಿ ಯಾವುದೇ ಕಳೆನಾಶಕಗಳನ್ನ ಸಿಂಪರಣೆ ಮಾಡೋಕ್ಕೆ ಹೋಗಲ್ಲ. ಕಳೆ ತೆಗೆದು ತುಂಬ ಯಾವಾಗಲೂ ನಾವು ಸುಮಾರು ಅಂದರೆ ಒಂದು 2 ತಿಂಗಳ 3 ತಿಂಗಳಿಗೊಂದು ಸಾರಿ ಕಳೆ ತೆಗೆದು ತುಂಬ ನೀಟಾಗಿ ಇಟ್ಕೊಂಡಿರ್ತೀವಿ. ಈಗ ನಾವು ಈ ಕಾಯಿಗೆ ಒಂದು ನಿಂಬೆಕಾಯಿ ಗಾತ್ರ ಬಂದಾಗ ನಾವು ಅದಕ್ಕೆ ಕವರ್ ಹಾಕಿರ್ತೀವಿ, ಫ್ರೂಟ್ ಕವರ್ ಹಾಕಿರ್ತೀವಿ. ಫ್ರೂಟ್ ಕವರ್ ಹಾಕಿದಾದ ಮೇಲೆ ಯಾವುದೇ ಪಕ್ಷಿ ಈ ವೈಟ್ ಕಲರ್ ಇರೋ ಕಾರಣ ನಮಗೆ ಕವರು ಯಾವುದೇ ಪಕ್ಷಿಗೂ ಕೂರಕ್ಕೆ ಹೋಗಲ್ಲ. ಆದರೆ ಕವರ್ ಹಾಕಿರೋ ಕಾರಣ ನಾವು ಯಾವುದೋ ಪಕ್ಷಿನೂ ಕವರ್ನ ಬಂದು ಹೊಡೆಯೋದು ಇಲ್ಲ. ಎಲ್ಲ ಕಾಯಿ ನಮಗೆ ಸೇಫ್ ಆಗಿರ್ತದೆ, ಯಾವುದೇ ತೊಂದರೆ ಇಲ್ಲ. ಆ ಕವರ್ಗಳು ಈಗ ₹1.30 ಪಾರ್ಟಿ GSM ಬಂದುಬಿಟ್ಟು ₹1.30 ಬೀಳ್ತದೆ. ಪಾರ್ಟಿ GSM ಬಂದುಬಿಟ್ಟು ₹1.45 ಬೀಳ್ತದೆ ನಮಗೆ. ಈಗ ಸುಮಾರು ಅಂದರೆ ಒಂದೊಂದು ಸಾರಿ ನಾವು 1-1.5 ಲಕ್ಷ ಕವರ್ ಒಂದೊಂದು ಸಾರಿ ವೈಜಾಕಿಂದ ತರಿಸಿರ್ತೀವಿ. ಅದು ಮತ್ತು ಇಲ್ಲಿ ನಮ್ಮ ರೈತರು ನಮ್ಮ ಹತ್ರ ತೊಗೊಂಡು ಹೋಗ್ತಾಯಿರ್ತಾರೆ. ಸುಮಾರು ರೈತರು ಒಂದು ಕವರ್ ಬಂದುಬಿಟ್ಟು ಪಾರ್ಟಿ GSM ಬಂದುಬಿಟ್ಟು ನಮಗೆ ₹1.35 ಇದೆ. ಪಾರ್ಟಿ GSM ಬಂದುಬಿಟ್ಟು ₹1.45 ಇದೆ ಒಂದು ಕವರ್. 2ರಿಂದ 3 ಸಾರಿ ಒಂದು ಕವರ್ನ ನಾವು ಯೂಸ್ ಮಾಡ್ಕೋಬೋದು ಕಾಯಿಗೆ. ಇವತ್ತು ಮಾರ್ಕೆಟ್ನಲ್ಲಿ ನಮ್ಮ ಹತ್ರ ತೊಗೊಂಡು ಹೋಗೋದು ₹70 ಪರ್ಚೇಸ್ ಮಾಡ್ತಾರೆ. ಬೇಸಿಗೆ ಕಾಲ ಸ್ಟಾರ್ಟ್ ಆಯ್ತಂದರೆ ಈಗ ನಮ್ಮ ಹತ್ರ ₹70ನಿಂದ ಹಿಡಿದು ₹100, ₹110ವರೆಗೂ ನಮಗೆ ಜೂನ್ ಜುಲೈಯಲ್ಲಿ ಬಂದುಬಿಟ್ಟು ₹110ವರೆಗೂ ನಮ್ಮ ಹತ್ರ ಹೋಗ್ತದೆ. ಮಳೆಗಾಲ ಅಂದರೆ ಒಂದು ₹55ನಿಂದ ₹60 ಇರ್ತದೆ ರೆಗ್ಯುಲರಾಗಿ ಮಳೆಗಾಲದಲ್ಲಿ. ಬೇಸಿಗೆ ಕಾಲ ಬಂತಂದರೆ ₹80 ಮೇಲೇ ಇರ್ತದೆ ಯಾವತ್ತೂ. ಆದರೆ ಒಂದು ಆವ್ರೇಜ್ ನಮಗೆ ಒಂದು ₹70 ಆದರೂ ಸಿಗ್ತದೆ ಕೆ ಜಿ ಮೇಲೆ. ಯಾರೇ ನಮ್ಮ ರೈತರೇ ಆಗಲಿ ಯುವಕರೇ ಆಗಲಿ ನಮ್ಮಲ್ಲಿ ಬಂದವರಿಗೆ ಸುಮಾರು ಜನ ಬಂದಿದ್ದಾರೆ. ನಮ್ಮಲ್ಲಿ ಇವತ್ತು ಕಡಿಮೆ ಅಂದ್ರೂ ಒಂದು 50 ರೈತರು ಬಂದಿರ್ತಾರೆ ನಮ್ಮ ಹತ್ರ. ಸುಮಾರು 50 ರೈತರ ಪ್ರತಿಯೊಬ್ಬರು ನಮ್ಮ ಹತ್ರ ಸಸಿ ತೊಗೊಂಡು ಹೋಗಿದ್ದಾರೆ. ತುಂಬ ಚೆನ್ನಾಗಿ ಕ್ರಾಪ್ ಬರ್ತೈತೆ. ಇವತ್ತು ಒಳ್ಳೆ ಸಂಪಾದನೆಯೂ ಮಾಡ್ತಾಯಿದ್ದಾರೆ ನಮ್ಮ ರೈತರು. ಇನ್ನೂ ಪ್ರತಿಯೊಬ್ಬ ರೈತರು ಹಾಕಿ ಇದನ್ನು ಬೆಳಿಬೋದು. ಮಾರ್ಕೆಟಲ್ಲಿ ತುಂಬ ಡಿಮ್ಯಾಂಡ್ ಇದೆ ಅಂದರೆ ಸುಮಾರು ಕಡೆಯಿಂದ ನಮಗೆ ಕಾಯಿ ಬೇಕಂತ ಬರ್ತಾರೆ. ನಮ್ಮಲ್ಲಿ ಅಷ್ಟೊಂದು ಇವತ್ತು ಕಾಯಿ ಇಲ್ಲ. ಆ ಒಂದು ಕಾರಣದಿಂದ ಪ್ರತಿಯೊಬ್ಬ ರೈತರು ಬೆಳಿಬೋದು. ತುಂಬ ಡಿಮ್ಯಾಂಡ್ ಇದೆ ಈ ಕಾಯಿಗೆ.